ನಮಸ್ಕಾರ ರೀ ಕರ್ನಾಟಕ ಮಂದಿಗೆ. ನಿಮ್ಮ ರಾಯಬಾಗ ರೈಡರ್ ಮಾಡುವ ನಮಸ್ಕಾರಗಳು. ನಾವಿವತ್ತ ಮಿರ್ಜನ್ ಫೋರ್ಟ ನೋಡಕ್ ಹೊಂಟೇವಿ. ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ನಾವು ನಾಷ್ಟ ಮಾಡಕ್ಕ ಬೈಕ್ ಸ್ಟಾಪ್ ಮಾಡಿ ನಾಷ್ಟ ಮಾಡಿ ಹೊಂಟೀವಿ ನೋಡ. ನಾವ ಮಿರ್ಜನ್ ಫೋರ್ಟ್ ಹತ್ರ ಬಂದ್ರಿ. ಬೈಕ ಇಲ್ಲೇ ತರ್ಬಿ ಹೊಂಟೇವಿ ನೋಡ್ರಿ. ಬರ್ರಿ ಒಳಗ ಹೋಗುನು. ಜೀವನದಾಗ ಏನಿಲ್ಲ, ತಿರುಗಾಡ್ಬೇಕ. 4 ರೂಪಾಯಿ ಬರ್ತಾವ, 4 ರೂಪಾಯಿ ಹೋಗ್ತಾವ. ಇರುಮಠ ಎಂಜಾಯ್ ಮಾಡ್ಬೇಕ. ಈ ಪ್ಲೇಸ ಗೋಕರ್ಣದಿಂದ 22 ಕಿಲೋಮೀಟರ್ ಐತಿ. ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಬಳಿ ಇರುವ ಮಿರ್ಜಾನ್ ಕೋಟೆ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಅದ್ಭುತವಾಗಿದೆ. 16ನೇ ಶತಮಾನದಲ್ಲಿ ಗೇರುಸೊಪ್ಪೆಯ ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದ ಈ ಕೋಟೆ ಮೆಣಸು ರಫ್ತು ಮಾಡಲು ಪ್ರಮುಖ ಕೇಂದ್ರ ಇತ್ತರಿ. ಕೆಂಪು ಕಲ್ಲುಗಳಿಂದ ಈ ಕೋಟೆ ಕಟ್ಟಿದಾರ. ಪ್ರಶಾಂತವಾದ ಪರಿಸರ ಮತ್ತು ನಿಸರ್ಗ ಸೌಂದರ್ಯಕ್ಕೆ ಹೆಸರುವಾಸಿ ಐತಿ. ಮಿರ್ಜಾನ್ ಕೋಟೆ ಕುಮಟಾದಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ ಅಘನಾಶಿನಿ ನದಿಯ ತೀರದಲ್ಲಿದೆ. ಇದನ್ನ ರಾಣಿ ಚೆನ್ನಭೈರಾದೇವಿ, ಮೆಣಸಿನ ರಾಣಿ, 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಾರು. ಈ ಕೋಟೆಯ ನಿರ್ಮಾಣ ಇದ ಸ್ಥಳೀಯ ಕೆಂಪು ಕಲ್ಲು ಮತ್ತು ಜೇಡಿಮಣ್ಣಿನಿಂದ ಕಟ್ಟಿದಾರ್ರಿ. ಕೋಟೆಯ ವಿಶೇಷತೆ ಅಂದರ ಈ ಕೋಟೆ ದೊಡ್ಡ ಗೋಡೆ, ಗುಪ್ತ ಮಾರ್ಗಗಳು, ಬಾವಿಗಳು ಮತ್ತು ನೋಡುವ ಅಂದರ ವೀಕ್ಷಣೆ ಮಾಡುವ ಗೋಪುರಗಳನ್ನು ಹೊಂದಿದೆ. ಈ ಕೋಟೆಯ ಇತಿಹಾಸ ಹೇಳ್ಬೇಕಂದ್ರ ಈ ಕೋಟೆಯ ಕಾಲಮಾನದ ಮೊದಲ ಐತಿಹಾಸಿಕ ಆವೃತ್ತಿ ಅಂದ್ರೆ ಮಿರ್ಜನ್ ಕೋಟೆಯನ್ನು ಆರಂಭದಲ್ಲಿ ನವಾಯತ್ ಆಸ್ಪರ್ ನಿರ್ಮಿಸಿದ್ದು. ಇಬ್ನ್ ಬಟ್ಟುತ ಪುಸ್ತಕದ ಪ್ರಕಾರ ಈ ಕೋಟೆಯನ್ನು ಮೊದಲು ನವಾಯತ್ ಸುಲ್ತಾನರು 1200ರ ಆರಂಭದಲ್ಲಿ ನಿರ್ಮಿಸಿದರು. ನಂತರ ಅದು ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಬಂದಿತು. ನಂತರ ಕೋಟೆಯನ್ನು 1608ರಲ್ಲಿ ನವೀಕರಿಸಲಾಯಿತು. ಭಾರತೀಯ ಪುರಾತತ್ವ ಸಮೀಕ್ಷೆ ASI 1608ರಿಂದ 1640ರ ಅವಧಿಯಲ್ಲಿ ಇದರ ಕಟ್ಟಡವನ್ನು ಉಲ್ಲೇಖಿಸುತ್ತದೆ. ತದ್ರಿ ಕ್ರೀಕ್ನ ಆಗ್ನೇಯ ಕರಾವಳಿ ಭಾಗದಲ್ಲಿ 1552ರಿಂದ 1606ರ ಅವಧಿಗೆ ಸೇರಿದ ಇನ್ನೊಂದು ಆವೃತ್ತಿ ಅಂದರೆ ಮಿರ್ಜನ್ ಕೋಟೆಯನ್ನು ಮೊದಲು ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದಳು. ಅವಳು ತುಳುವ, ಸಾಳುವ ಕುಲದವಳಾಗಿದ್ದು ವಿಜಯನಗರ ಸಾಮ್ರಾಜ್ಯದ ರಕ್ಷಣೆಯಲ್ಲಿ ರಾಣಿ ವಿಜಯನಗರ ಆಡಳಿತಗಾರರ ಅಧೀನ ಮಹಾಮಂಡಲೇಶ್ವರ್ ರಾಣಿಯಾಗಲು ಆದ್ಯತೆ ನೀಡುತ್ತಿದ್ದಳು. ದೀರ್ಘಕಾಲ 54 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಳು. ಗೆರ್ಸೊಪ್ಪ ಶರಾವತಿ ನದಿಯ ಉತ್ತರ ದಂಡೆಯಲ್ಲಿರುವ ಒಂದು ಸಣ್ಣ ಪಟ್ಟಣ ರಾಣಿಯಾಗಿ. ಆಕೆಗೆ ಮೆಣಸಿನ ರಾಣಿ ಅಥವಾ ರೈನಾಡ ಪಿಮೆಂಟ ಎಂಬ ಉಪನಾಮವನ್ನು ನೀಡಲಾಯಿತು. ಆಕೆ ಜೈನ ಧರ್ಮವನ್ನು ಭಕ್ತಿಯಿಂದ ಪಾಲಿಸುತ್ತಿದ್ದಳು ಮತ್ತು ಆಕೆಯ ಆಳ್ವಿಕೆಯಲ್ಲಿ ಅನೇಕ ಜೈನ ಬಸದಿಗಳು ನಿರ್ಮಿಸಿದಳು. ಆಕೆ ಕೊಂಕಣ ಮತ್ತು ಕೇರಳದ ಕರಾವಳಿ ಪ್ರದೇಶದಲ್ಲಿ ಅನುಸರಿಸುತ್ತಿದ್ದ ಸಂಪ್ರದಾಯವಾದ ಅಲಿಯ ಸಂತಾನ ಅಥವಾ ಮಾತೃಪ್ರಧಾನ ಉತ್ತರಾಧಿಕಾರದ ಸಿದ್ಧಾಂತಕ್ಕೆ ಅನುಗುಣವಾಗಿ ಆಳ್ವಿಕೆ ನಡೆಸಿದಳು. ಆಕೆಯ ಆಳ್ವಿಕೆಯು ಉತ್ತರ ಮತ್ತು ದಕ್ಷಿಣ ಕೆನರಾ ಜಿಲ್ಲೆಗಳು ಮತ್ತು ದಕ್ಷಿಣ ಗೋವಾವನ್ನು ಒಳಗೊಂಡಿತ್ತು. ಇವು ಮಲ್ಪೆ, ಬಿಡ್ನೂರ್, ಮಿರ್ಜನ್, ಹೊನ್ನಾವರ್, ಅಂಕೋಲಾ ಮತ್ತು ಕಾರವಾರದಂತಹ ಪ್ರಮುಖ ಬಂದರುಗಳನ್ನು ಹೊಂದಿದ್ದವು. ಅಲ್ಲಿಂದ ಈ ಪ್ರದೇಶದ ಪ್ರಮುಖ ಉತ್ಪನ್ನವಾದ ಮೆಣಸನ್ನು ಯುರೋಪಿಗೆ ಸಾಗಿಸಲಾಗುತ್ತಿತ್ತು. ಬರೀ ಎಳನೀರ ಕುಡಿಯುನು, ಬಿಸಿಲು ಬಾಳ ಐತಿ, ಜರ ತಂಪ ಮಾಡ್ಕೊನು, ಮುಂದೆ ನಮ್ಮ ಪಯಣ ಇನ್ನ ಬಾಳ ಐತಿ. ಎಳನೀರ ಕೂಡದ ನಾವ ಹೊಂಟೇವ್ ನೋಡ್ರಿ ಈಗ ಇಡಗುಂಜಿ ಗಣಪತಿ ನೋಡಕ್ಕ. ಈ ದೇವಸ್ಥಾನ ಒಳಗ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ. ಈ ದೇವಸ್ಥಾನ ಬಗ್ಗೆ ಹೇಳಬೇಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ನದಿ ತೀರದಲ್ಲಿರುವ
ಇಡಗುಂಜಿ ಮಹಾಗಣಪತಿ ದೇವಸ್ಥಾನ 1500 ವರ್ಷಗಳಷ್ಟು ಹಳೆಯದು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಇಲ್ಲಿ ಗಣಪತಿಯು ನಿಂತ ಭಂಗಿಯಲ್ಲಿ ದ್ವಿಭುಜ 2 ಕೈ ರೂಪದಲ್ಲಿ ಬಲಗೈಯಲ್ಲಿ ಕಮಲ ಮತ್ತು ಎಡಗೈಯಲ್ಲಿ ಮೋದಕ ಹಿಡಿದು ಬಾಲ ಗಣಪತಿಯಾಗಿ ದರ್ಶನ ನೀಡುತ್ತಾನೆ. ಇದು ಕರಾವಳಿಯ 6 ಪ್ರಮುಖ ಗಣೇಶ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕಪ್ಪು ಶಿಲೆಯಲ್ಲಿ ಕೆತ್ತಲಾದ ಇಡಗುಂಜಿ ಗಣಪನ ಸನ್ನಿಧಿಯು ಭಕ್ತರಿಗೆ ಅಪಾರ ಶಾಂತಿ ಮತ್ತು ಇಷ್ಟಾರ್ಥ ಸಿದ್ಧಿಯನ್ನು ನೀಡುವ ಸ್ಥಳವೆಂದು ನಂಬಿಕೆ ಐತಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಮುಂದಿನ ವಿಡಿಯೋದಾಗ ಸಿಗುನು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.